ಹುಷಾರಾಗಿರಂದ್ರೆ ಡೇಂಜರಪ್ಪ, ಹುಷಾರಾಗಿರಪ್ಪ. ಬೆಣ್ಣೆ ಮಾತಿಗೆ ಬೆರಗಾಗೋದ್ರೆ ಪೇಪರ್ ಆಗ್ತಿರಪ್ಪ. ಲೇ ಮನಿಯಳಿ ಪಾರಿ, ನನ್ನೇನೆ ಮೋಸ ಮಾಡ್ಬಿಟ್ಟು ಇನ್ನೊಬ್ಬನಿಂದೆ ತಿರ್ಗಕ್ಕೆ ಹೋಗಿದ್ಯಲ್ಲ ಬಿತ್ರಿ. ನೀನನ್ನು ಬಿಟ್ಬಿಡ್ತೀನ? ಬುಡಕ್ಕಿಲ್ಲ ಅಂದರೆ ಬುಡಕ್ಕಿಲ್ಲ. ನಿನ್ನನ್ನು ಬುಡ ನಾಶನ ಮಾಡ್ಬಿಡ್ತೀನಿ. ಇಲ್ಲ, ನೀನು ನನಗೆ ಮಾಡಿರೋ ಮೋಸಕ್ಕೆ ಬಾವಿಗಾರ ಸತ್ತೋಯ್ತೀನಿ ನಾನು. ಬಾವಿನೇ ಗತಿ ನನಗೆ. ನೀನು ಹಿಂಗೆಲ್ಲ ಮೋಸ ಮಾಡ್ತೀಯ ಅಂತ ನಾನು ಕನ್ಸಾಗು ಅಂದ್ಕೊಂಡಿರಲಿಲ್ಲ. ಮಾಡಿಬಿಟ್ಟೆ. ನೀನು ಹಿಂಗೆಲ್ಲ ಮಾಡ್ತೀಯ ಅಂತಂದಮೇಲೆ ನಾನು ಹಂಗೇ ನನ್ನ ಫ್ರೆಂಡ್ ಇಬ್ರು ಬಾವಿಗಾರಿ ಸತ್ತೋಯ್ತೀವಿ. ಲೇ ಕುಡುಕೃಷ್ಣ, ಏನೆಲ್ಲ ಮಾಡ್ತಿದ್ಯಾ? ಬಾವಿಗೆ ಯಾಕಲ ನಿಂತ್ಕೊಂಡಿದ್ಯಾ? ಬಾವಿ ಮೇಲೆ ಇಳಿಲ ಕೆಳಗಡಿಕೆ. ಏನಣ್ಣ ಹಿಂಗೆ ಹೇಳ್ತಿದ್ಯಾ? ನೀನು ಯಾಕಲ ಹೇಳ್ದೆ ಅಲ್ವಾ, ನನ್ನ ಹೆಂಡತಿ ಇಬ್ರು ಯಾರ ಜೊತೆನೋ ಲವೇ ಡವೇ ಮಾಡ್ತಾವ್ರೆ. ಅದಕ್ಕೆ ನಾನು ನೀನು ಬಾವಿಗೆ ಬಿದ್ದುಬಿಟ್ಟು ಸತ್ತೋಗೋಣ ಅಂತ ನೀನೇ ಹೇಳ್ದೆ ಅಲ್ವೇನಣ್ಣ? ಅಯ್ಯೋ, ಒಳ್ಳೆ ಕುಡುಕನ್ ಸವಾಸ ಆಯ್ತಲ್ಲ. ಅಯ್ಯೋ ಕುಡುಕ್ ನನ್ನ ಮಗನೇ, ನಾನೇನಂತ ಹೇಳಿದ್ದು? ಅವರು ಯಾರನ್ನ ಮೀಟ್ ಮಾಡ್ತಾರೋ ನೋಡ್ಕೊಂಬಿಟ್ಟು ಬರೋನಿ, ನನ್ನ ಮಗಂಗೆ ಬುದ್ಧಿ ಕಲ್ಸನ್ ಬಾರ್ಲಾ ಅಂತ ಹೇಳಿದ್ರೆ ನೀನೆಲ್ಲ ನಾವು ಕೊಟ್ಟರೆ ಹೊಸ ಮನೆ ಬಾವಿಯಾಗಿ ಬಿದ್ದುಬಿಟ್ಟು ಸಾಯ್ಬೇಕು ಅಂತ ಹೇಳ್ಬಿಟ್ಟು ಪಿಲನ್ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ. ನೀನು ಈ ಬಾವಿಯಾಗಿ ಬೀಳೋದು, ನಾನು ನನ್ನ ಎಂಡ್ರು ಇಬ್ರು ಮನೆ ಬಿಟ್ಬಿಟ್ಟು ಹೋಗೋದು, ಇದೆಲ್ಲ ಬೇಕೇನಿಲ್ಲ ನನಗೆ? ಅಯ್ಯ, ನಾನು ನೀನು ಹೋಗ್ಬಿಟ್ಟು ಯಾರನ್ನ ಲವ್ವಿ ಮಾಡ್ತಾವ ನಮ್ಮ ಹೆಂಡ್ತಿರು ಅಂತ ಹೇಳ್ಬಿಟ್ಟು ತಿಳ್ಕೊಂಬಿಟ್ಟು ಬರ್ಬೇಕಂಡ್ಲ. ಅಣ್ಣ ಪಿಲಾನ್ ಚೇಂಜ್ ಮಾಡ್ಬಿಟ್ಟ ಕಣಣ್ಣ ನೀನು. ಇದು ಮೋಸ ಕಣಣ್ಣ. ನನ್ಗೆ ಹೇಳ್ಬಿಟ್ಟು ಪಿಲಾನ್ ಚೇಂಜ್ ಮಾಡಬೇಕು. ನೀನು ಹೇಳಿದ್ ಬಾವಿಗೆ ಬೀಳೋಣ ಅಂತ ತಾನೆ? ಅಯ್ಯೋ ಲೋಪರ್, ಇಳಿಲ್ಲ ಕೆಳಗಡಿಕೆ. ನನ್ನ ಮನೆ ಬಾವಿಗೆ ನಾನೇ ಬಿದ್ಬಿಟ್ಟು ನಾನೇ ಕ್ಲಾಸ್ ಆಯ್ಲಿ, ಅವಳು ತೆಪ್ಪು ಕೆಲಸ ಮಾಡ್ತಾ ಇದ್ರೆ ನಾನು ಬಾವಿಗೆ ಬಿಡ್ಬೇಕಂತೆ. ಅಯ್ಯೋ ಇಳಿ ಮರಯ್ಯ ಕೆಳಗಡಿಕೆ. ಮೊದಲು ಹೋಗ್ಬಿಟ್ಟು ಅಲ್ಲಿ ಏನು ಮಾಡ್ತಾವ್ರ ಅವ್ರಿಬ್ರು ಅಂತ ನೋಡ್ಕೊಂಬಿಟ್ಟು ಬರೋಣ. ಸರಿ ಬಾಸ್. ಎಸ್ ಬಾಸ್, ನೀನು ಹೇಳ್ದಂಗೆ ಆಯ್ತು ಬಾಸ್. ಆಯ್ತು. ನನ್ನ ಹೆಂಡತಿ ಅಂದರೆ ಡೇಂಜರಪ್ಪ, ಹುಷಾರಾಗಿರಪ್ಪ. ಬೆಣ್ಣೆ ಮಾತಿಗೆ ಬೆರಗಾಗೋದ್ರೆ ಬೆಪ್ಪರಾಗ್ತೀರಪ್ಪ. ಅಣ್ಣ 100 ರೂಪಾಯಿ ಕಾಸಿದ್ರೆ ಕೊಡ್ತೀಯಾ? ಹೋಗ್ಬಿಟ್ಟು ನೋವು ಮರಿಯಕ್ಕೆ ಇನ್ನೊಂದು ಬಾಟ್ಲು ಕುಡ್ಕೊಂಬಿಟ್ಟು ಬರ್ತೀನಿ. ನೀನು ಕುಡ್ಕೊಂಡು ಇಲ್ಲೇ ಮಜಾ ಮಾಡ್ಕೊಂಡು ಇಲ್ಲೇ ಇರು. ಅಲ್ಲಿ ನಿನ್ನ ಎಂಡ್ರು ನನ್ನ ಎಂಡ್ರು ಅವ್ನು ಯಾವನೋ ಲವ್ ಮಾಡ್ತೀನಿ ಅಂತ ಹೇಳ್ತಾವನಲ್ಲ, ಅವನಿಂದೆ ಹೋಯ್ತಾರೆ. ನಾನು ನೀನು ತಿರುಪ್ತಿ ಚೊಂಬಿಡ್ಕೊಂಡು ಅಮ್ಮ ತಾಯಿ ಅಂತ ಹೇಳ್ಬಿಟ್ಟು ಹೋಗೋಣ. ನಿಂಗೇನು ಅನ್ಸಕ್ಕಿಲ್ವಲ್ಲ? ಅನ್ನಿಸ್ತದ ಕಣಣ್ಣ. ಯಾವ ಚೊಂಬ ಹಿಡ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು ನಂಗಂತ. ನಾನು ಮನೆಗೆ ಐತೆ ಕಣ, ಒಂದು ಇತ್ತಾಳೆ ಚೊಂಬ ಐತೆ, ಅದನ್ನ ಹಿಡ್ಕೊಂಡು ಹೋಗ್ಬಿಡೋಣ ಕಣಣ್ಣ. ಈಗೇನು ಕೃಷ್ಣ, ನೀನು ಬತ್ತೀಯೋ ನಾನು ಹೋಗ್ಲು ಅಷ್ಟೇ ಹೇಳು. ನೀನು ಎಂಡ್ರು ನೀನು ಹೆಂಗಾರ ಮಾಡ್ಕ ಹೋಗಿ. ನಾನು ಎಂಡ್ರು ಅದು ಏನು ಮಾಡ್ತಾವಳೆ, ಅದು ಯಾರ ಜೊತೆ ಅವಳೆ ಅಂತ ತಿಳ್ಕೊಂಬಿಟ್ಟು ಬರ್ತೀನಿ. ನೀನು ಇಲ್ಲೇ ಬಿದ್ದಿರು. ವಿಶ್ವಾಸ ಜೊರಾಹಿ, ನಾನು ಬಂದೇ ಇರಲ್ಲ. ನಾನು ಬತ್ತೀನಿ. ನನ್ನ ಎಂಡ್ರು ನೋಡಿಕೊಂಡು ನಾನು ಬತ್ತೀನಿ. ಲೇ ಪಾರ್ರೆ, ನಿನ್ನಡ ಮುರಿಲಿಲ್ಲ. ನನ್ನ ಹೆಸರು ಕೃಷ್ಣನೇ ಅಲ್ಲ, ಬಂದೆ ರೀ. ನಿಮ್ಮ ಅಮ್ಮನ ತಕ್ಕ ಯಾವಾಗ ಕರ್ಕೊಂಡೋಯ್ತೀರ? ನನ್ನ ಯಾವಾಗ ಕೇಳಿದ್ರು ಕರ್ಕೊಂಡೋಯ್ತೀನಿ ಅಂತ ಹೇಳ್ತಾನೆ ಇದ್ದೀರಾ. ಮನೆ ಕಟ್ಟಕ್ಕೆ ಅಂತ ನಾನೇನಿಯ ನಮ್ಮಪ್ಪ ಮಾಡಿರೋ ದುಡ್ಡೆಲ್ಲ 3 ಲಕ್ಷ ರೂಪಾಯಿ ನಿಮಗೆ ಏನಿಯ ಕೊಟ್ಟಿವ್ನಿ. ಗೃಹ ಪ್ರವೇಶಕ್ಕನ ಕರ್ಕೊಂಡೋಯ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೂ ಕರ್ಕೊಂಡೋಗ್ತಿಲ್ಲ ರೀ ನೀವು. ನಂಗೆ ಯಾಕೋ ಭಾಳ ಬೇಸರ ಆಯ್ತದ ನೋಡಿ. ಇಲ್ಲ ಕಣೆ ಚಿನ್ನ, ಈ ಕಿತ ಹೋದಾಗ ಗ್ಯಾರಂಟಿ ನಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ. ಇರಲೇಕ್ಕ ಗೃಹ ಪ್ರವೇಶ ಮುಗ್ದೇ ಹೋಗ್ಬಿಟ್ಟಿರ್ತದೇನೋ ನಾನು ಹೋಗೋಷ್ಟೊತ್ತಿಗೆ. ಮೊನ್ನೆ ನಿನಗೆ ಇತ್ತು ಗೃಹ ಪ್ರವೇಶ, ನೀನು ಬೇರೆ ಹುಷಾರು ತಗೊಬಿಟ್ಟಿದ್ದ, ಅದಕ್ಕೆ ನನ್ನ ಕಡೆ ಹೋಗ್ಲೂ ಇಲ್ಲ ಮಾಡಲೂ ಇಲ್ಲ. ಇರು ಬತ್ತೀನಿ. ನಾನು ಒಂದು ಹೆಜ್ಜೆ ಹೋಗ್ಬಿಟ್ಟು ಬತ್ತೀನಿ. ನಮ್ಮ ಅಮ್ಮನ ತಾಗಿ ಕಿತ ಮಾತಾಡ್ಬಿಟ್ಟು ನಿನ್ನನ್ನು ಪರಿಚಯ ಮಾಡಿಸ್ಕೊಡ್ತೀನಿ. ಹೋಗಿ ಅದೇನೋ ಹೇಳ್ತಾನೆ ಇದ್ದೀರಾ ಬರೀ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನನ್ನ ತಮ್ಮ ನನ್ನ ತಮ್ಮನ ಹೆಂಡ್ತಿ ಅವರೇ ಅದು ಇದು ಅಂತ ಎಲ್ಲನೂ ಹೇಳ್ತೀರಾ. ಒಂದು ಕಿತನೂ ನಿಮ್ಮನೆ ಕರ್ಕೊಂಡು ಹೋಗೋದು ಹಾಳಾಗೋಗ್ಲಿ. ಹೋಗ್ಬಿಟ್ಟು ನಿನ್ನ ತಮ್ಮನ ಹೆಂಡ್ತಿ ಮನೆಗನ ಕರ್ಕೊಂಡು ಹೋಗ್ಬೇಕು ತಾನೆ. ನನ್ನ ಕರ್ಕೊಂಡು ಹೋಗೋಕ್ಕಿಲ್ಲ, ಮಾಡೋಕ್ಕೂ ಇಲ್ಲ ನೀವಂತೂ. ಹೋಗಿ. ನನಗಂತೂ ಅದೇನು ನೀವು ಏನು ವ್ಯವಹಾರ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗಕ್ಕಿಲ್ಲ. ಅಲ್ಲರಿ ಎಲ್ಲನೂ ಮದುವೆ ಮಾಡ್ಕೊಂಡು ಇಷ್ಟು ದಿನ ಆಯಿತು, ಆದ್ರೂ ನೀವು ಹಿಂಗೆಲ್ಲ ಕದ್ದು ಮುಚ್ಚಿ ಮಾಡೋದು ನಂಗೆ ಇಷ್ಟ ಆಗಕ್ಕಿಲ್ಲ ನೋಡಿ. ಇಲ್ಲ ಚಿನ್ನ, ನಾನು ಕದ್ದು ಮುಚ್ಚಿ ಏನೂ ಮಾಡ್ತಿಲ್ಲ. ಒಂದು ಸಣ್ಣ ಒಂಚೂರು ಏರುಪೇರು ಆಗೈತೆ, ಅದೆಲ್ಲನೂ ನಾನು ಕ್ಲಿಯರ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ ಸರಿನಾ. ಒಂಚೂರು ನಿಂಗೆ ಗೊತ್ತಲ್ಲ ಸಂಸಾರ ಅಂದಮೇಲೆ ಇರ್ತದೆ, ಅದೆಲ್ಲ ಸರಿ ಮಾಡಿಬಿಟ್ಟು ನಾನು ಆಮೇಲೆ ಬಂದ್ಬಿಟ್ಟು ನೀನು ಬೇಕಾದ್ರೆ ಕರ್ಕೊಂಡೋಗಿ ಪರಿಚಯ ಮಾಡಿಸ್ತೀನಿ. ಅಲ್ಲಿ ಊರ ಕಡೆ ಏನಾಗೈತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಮೊದಲೇ ನನ್ನ ಫೋನ್ ಬೇರೆ ಕೆಟ್ಟ ಕ್ಯಾರ ಹಿಡಿದ್ಬಿಟ್ಟೈತೆ. ಏನು ಮಾಡಲಿ, ಹಿಂಗೆ ಹೋಗ್ಬಿಟ್ಟು ಹಂಗೆ ನೋಡ್ಕೊಂಬಿಟ್ಟು ಬರ್ತೀನಿ ಕಣಮ್ಮಿ. ನೀವು ಹುಷಾರಾಗಿರು, ಮನೆ ಕಡೆ ಹುಷಾರು. 2 ದಿನ ಅಷ್ಟೇ ಬಂದ್ಬಿಡ್ತೀನಿ. ಅದೇನೋ ಇನ್ನೊಂದು ಕಿತ ಹೋಗ್ಬೇಕಾರೆ ನಾನು ಕರ್ಕೊಂಡೇ ಹೋಗ್ಬೇಕು. ನೀವು ಈಗಲೇ ಹೇಳಿವ್ನಿ. ಸರಿ ಚಿನ್ನ, ಸರಿ ಆಯಿತು. ನೀನೇನು ಯೋಚನೆ ಮಾಡಬೇಡ, ನಾನು ಕರ್ಕೊಂಡೋಯ್ತೀನಿ. ಅತ್ತೆನ ಕೇಳ್ದೆ ಅಂತ ಹೇಳಿ. ಸರಿ ಹೇಳ್ತೀನಿ. ಈ ಇಬ್ಬಿಬ್ರು ಎಂಡ್ರು ಮೇಂಟೈನ್ ಮಾಡೋದು ಕಷ್ಟ ಕಣಪ್ಪ. ಹೋಗ್ಬಿಟ್ಟು ಕಿತ ಎಲ್ಲ ಮಾತಾಡ್ಬಿಟ್ಟು ನಾನು 2 ಎಕರೆ ಹೊಲ ಈ ಕೊಟ್ಟರೆ ಹೊಸ ಮನೆ ಎಲ್ಲನೂ ಮಮತಿ ಹೆಸ್ರಿಗೆ ಬರೆದ್ಬಿಟ್ಟು ನಾನು ಬಿಟ್ಬಿಡವ ಅಂತ ಕೇಳ್ಕೊಂಬಿಟ್ಟು ಇವಳ ಜೊತೆ ನೀನಿಯ ಪರಮನೆಂಟಾಗಿ ಸೆಟ್ಲ್ ಆಗ್ಬಿಡ್ತೀನಿ. ಇನ್ನು ಅವಳು ಸವಾಸ ನೀನಿಯ ಬೇಡ. ಇರು ಹೋಗಿ ನೋಡನಿ. ಇದ್ಯಾಕೆ ನಮ್ಮಮ್ಮ ಬಾಗ್ಲಾಗ ಹಿಂಗೆ ಕುಂತೈತೆ? ಗೃಹ ಪ್ರವೇಶ ಆಗೋಗ್ಬಿಡ್ತು ಆಗಲೇ ನೀನಿಯ. ಇದ್ಯಾಕಪ್ಪ ಹಿಂಗೆ ಕುಂತ್ಕೊಬಿಟ್ಟೈತೆ ನಮ್ಮಮ್ಮ?
ನನ್ನ ಹೆಂಡ್ತಿನೂ ಎಲ್ಲೋ ಈ ಅಮ್ಮ ಜಗಳ ಆಡಿರ್ಬೇಕು. ಇಬ್ರು ಒಳ್ಳೆ ಸಂದಕ್ಕಿದ್ರು, ಹಾಲು ನೀರು ಇದ್ದಂಗೆ, ಹಾಲು ಜೇನು ಇದ್ದಂಗೆ. ಇವಾಗ ಯಾಕಪ್ಪ ಹಿಂಗ ಹೋಗ್ಬಿಟ್ಟವ್ರೆ ಅಮ್ಮ? ಅಯ್ಯೋ ಬಂದಿಯಲ್ಲ ನೀನು, ಬಂದಿಯಲ್ಲ ನಿನ್ನ ಜನ್ಮಕ್ಕೆ. ನೀನು ಒಬ್ಬ ಮಗನೇನ್ಲ, ನೀನು ಮಕ ಹಾಳಾಗೋಗ. ನೀನು ಒಬ್ಬ ಮಗನ ಅಲ್ಲ ಕಣ್ಲ. ಗೃಹ ಪ್ರವೇಶ ದಿನ ಎಲ್ಲ ಹಾಳಾಗೋಗಿದ್ಲ ನೀನು? ಅಮ್ಮ ಇಷ್ಟು ಕೇಣಿಯ ಬೇಜಾರು ಮಾಡ್ಕೊಂಡ್ರೆ ಹೆಂಗೆ? ನಾನು ಗೃಹ ಪ್ರವೇಶಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ತಯಾರಿ ಮಾಡ್ಬಿಟ್ಟೆ ಅಲ್ವಾ ಹೋಗಿದ್ ನಾನು. ಎಲ್ಲ ತಯಾರಿನೂ ಮಾಡಿದ್ನಲ್ಲ ಗೃಹ ಪ್ರವೇಶಕ್ಕೆ ಅಂತ. ಇದು ಯಾಕೆ ಹಿಂಗೆ ಬಾಯ್ ಬಡ್ಕೊಂತ ಇದೆಯಾ ಕಣಮ್ಮ ನೀನಂತೂ? ಮುಚ್ಚಲ ಬಾಯಿ ಲೋಪರ್ ನನ್ನ ಮಗನೇ, ಮುಚ್ಚಲ. ಗೃಹ ಪ್ರವೇಶ ತಯಾರಿನಂತೆ. ಯಾಕೆ ಗೃಹ ಪ್ರವೇಶ? ಗೃಹ ಪ್ರವೇಶನೂ ಇಲ್ಲ, ಮಣ್ಣು ಇಲ್ಲ, ಮಸಿನೂ ಇಲ್ಲ. ಎಲ್ಲ ಹಾಳು ಬಿದ್ದು ನೆಗದು ಬಿದ್ದು ನೆಳ್ಳಿಕಾಯಾಗಿ ಹೋಯ್ತು ಕಣ್ಲ. ಹೋಯ್ತು. ಈ ಮನೆ ನಮ್ದಲ್ಲ ಕಣ್ಲ. ಇನ್ನ ಆ ಬಡ್ಡಿ ಅವಳಲ್ಲ, ಬಡ್ಡಿ ಅವಳದು ಕಣ್ಲ. ಇದು ನಮ್ದಲ್ವಂತೆ. ನೀನು ಎಂಟ್ರು ಮಾಡಿರೋದು ಒಂದು ಕೆಲಸನ, ಎರಡು ಕೆಲಸನ. ಕಿತ್ತೋದಳು. ನಾನಂತೂ ದಿನ ಇಲ್ಲೇ ಕುಂತ್ಕೊಂಡು ಇಲ್ಲೇ ಕಾಲ ಕಳಿತಿದ್ದೀನಿ. ಅವಳು ಬತ್ತಾಳೆ ಬಡ್ಡಿ, ಇಲ್ಲೇ ಬಿಚ್ಚಾಯ್ತಿಯಲ್ಲ, ಹೋಗು ಅಂತ ಈಚೆ ಕಡೆಗೆ ಆಗ್ತಾಳೆ. ಅವಳು ಹೋದ್ಮೇಲೆ ಬಂದು ಇಲ್ಲೇ ಕುಂತ್ಕೊಂತ ಇದ್ದೀನಿ. ನೀನು ಬತ್ತಿ ಅಂತ ಕಾಯ್ಕೊಂಡು ಕೊನೆಗೂ ಬಂದಲ್ಲ. ನೀನು ಎಂಡ್ರು ನಮ್ಮನ್ನ ಬುಡುನಾಸ್ನ ಮಾಡ್ಬಿಟ್ಟು ಹೊಂಟೋಗ್ಬಿಟ್ಲು ಕಣ್ಲ. ಬುಡುನಾಸ್ನ ಮಾಡ್ಬಿಟ್ಟು ಹೋಗ್ಬಿಟ್ಲು. ಅಂದ್ರೆ ನನ್ನ ಹೆಂಡತಿ ಸತ್ತೋಗ್ಬಿಟ್ಲಮ್ಮ? ಆ ಕಿತ್ತೋದಳು ಎಲ್ಲಿ ಸಾಯ್ತಾಳೆ ಕಣ್ಲ? ಆ ಕಿತ್ತೋ ದರಿದ್ರದಳು ಎಲ್ಲಿ ಸಾಯ್ತಾಳೆ? ನಮ್ಮನ್ನ ಸಾಯ್ಸಕ್ಕೆ ಅಂತಾನೆ ಹುಟ್ಟಿರೋದ ಕಿತ್ತೋದಳು. ಅವಳು ಎಲ್ಲಿ ಸಾಯ್ತಾಳೆ? ಅವಳು ಮಕ್ಕ ಮುಚ್ಚ, ಅವಳು ನೆಗದ್ ಬಿದ್ದು ಎಳ್ಳಿ ಕೈ ಆಗೋಗ, ಹಾಳಾಗಿ ನೆಗದ್ ಬಿದ್ದೋಗ. ಅವಳು ಎಲ್ಲಿ ಸಾಯ್ತಾಳೆ? ನಮ್ಮನ್ನ ಸಾಯ್ತಾಳೆ. ನಿನ್ನ ಹೆಸರಿನಾಗಿತ್ತಲ್ಲ ಲೋಪರ್, ಅವಳ ಹೆಸರಿಗೆ ಹೆಂಗ್ಲ ಬರ್ಕೊಟ್ಟೆ ನಿನ್ನ ಜಮೀನ? 2 ಎಕರೆ ಹೊಲನೂ ಮಾರ್ಬಿಟ್ಟು ಮಜಾ ಮಾಡ್ಬಿಟ್ಟವಳು ಕಣ್ಲ, ಮಜಾ ಮಾಡ್ಬಿಟ್ಟವಳೆ. ಈ ಮನೆನೂ ಇವಾಗ ನಮ್ದಲ್ವಂತೆ. ಆ ಬಡ್ಡಿ ಅಮ್ಮಂಗೆ ಎಲ್ಲನೂ ಹೊಲ ಮಾರ್ಬಿಟ್ಟವಳೆ. ಅವ್ರ ಹೊಲ್ದಾಗ ನಾವು ಮನೆ ಕಟ್ಕೊಂಡಿಲಿ ಬಾಯ್ ಬಡ್ಕೊಂತ ಇದ್ದೀನಿ. ಅಯ್ಯೋ ಶಿವನೇ, ಅಮ್ಮ ನನ್ನ ಹೆಸರಿನಾಗಲ್ವ ಇರೋದು ಹೊಲ? ನಾನು ತಾನೇ ಬರ್ಕೊಡ್ಬೇಕು. ಇದೇನಮ್ಮ ಹೇಳ್ತಿದ್ಯಾ? ಎಲ್ಲೋ ಸುಳ್ಳು ಹೇಳಿರ್ಬೇಕು ಅಂತ ಅನ್ನಿಸ್ತದೆ ಕಣಮ್ಮ. ನಾನು ಮಮ್ತಿನೊಂದ್ಗಿತ ವಿಚಾರಿಸ್ತೀನಿ. ಆ ಬಡ್ಡಿ ಎಲ್ಲೋ ಸುಳ್ಳು ಹೇಳ್ತಾಳೆ ಅಂತ ಅನ್ನಿಸ್ತದೆ. ಅವಳು ಯಾಕ್ಲಾ ಸುಳ್ಳು ಹೇಳ್ತಾಳೆ? ಪ್ಯಾಕ್ರು ನನ್ನ ಮಗನೇ, ಅವಳು ಯಾಕ್ಲಾ ಸುಳ್ಳು ಹೇಳ್ತಾಳೆ? ಅವಳು ಪೇಪರ್ ಸಮೇತ ಪೊಲೀಸ್ನವ್ರ ಸಮೇತ ಕರ್ಕೊಂಬಂದ್ಬಿಟ್ಟು ಸಾಕ್ಷಿ ಸಮೇತ ತೋರ್ಸವಳೆ. ನೀನೇನು ಹೊರೆ ಮಾಡಿದ್ಯಾ ಅಂತ ಹೇಳ್ಬಿಟ್ಟು. ನೀನೇ ಕಂಡ್ಲ ಲೋಪರ್ ನನ್ನ ಮಗನೇ, ಸೈನ್ ಹಾಕಿರೋದು ನೀನೇ. ಹಾಳಾಗೋಗ ನನ್ನ ಮುಳುಗಿಸ್ಬಿಟ್ರಲ್ಲ. ಹೆಂಗೋ ನನ್ನ ಗಂಡ ಕಟ್ಟಿದ ಮನೆಯಾಗೆ ನೆಮ್ಮದಿಗಿದ್ದೆ, ಉಣ್ಕೊಂಡು ತಿನ್ಕೊಂಡು. ಆ ಮನೆಗೆ ಆ ದೆಯ್ಯದ ಕಾಟ ಶುರುವಾಗಿ ಮನೆ ಬಿಟ್ಬಿಟ್ಟು ಇಲ್ಲಿಗೆ ಬಂದೆ. ನಾನು ಚಿಕ್ಕ ಮಗನ ಜೊತೆ ನನ್ನ ಇದ್ದಿದ್ರೆ ನೆಮ್ಮದಿಗಿತ್ತಿದ್ನೇನೋ. ಏನೋ ದೊಡ್ಡದಾಗೆ ನನ್ನ ದೊಡ್ಡ ಸೊಸೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಬಂದಿದ್ದಕ್ಕೆ ದೊಡ್ಡದಾಗೆ ಮಾಡ್ಬಿಟ್ಲು ಕಣಪ್ಪ. ಕೊಟ್ಲು ತಿರುಪ್ತಿ ಚೊಂಬ. ಎಲ್ಲಿ ಆ ಬಿತ್ರಿ ಎಲ್ಲೋದ್ಲಮ್ಮ? ನಾನಂತೂ ಸೈನ್ ಕೊಟ್ಟಿಲ್ಲ ಕಣಮ್ಮ. ನಾನು ಯಾವುದೇ ಕಾರಣಕ್ಕೂ ಸೈನ್ ಕೊಟ್ಟಿಲ್ಲ. ಆ ಬಡ್ಡಿ ಅಮ್ಮನ ಮಂತಕ್ಕೆ ಹೋಗ್ಬಿಟ್ಟು ಬಂಗಾರಿ ಮಂತಕ್ಕೆ ನೋಡು, ನಾನೇ ಹೋಗಿ ಕೇಳ್ತೀನಿ. ನೀನು ಎಷ್ಟು ಕೇಳಿದ್ರು ಅಷ್ಟೇ ಕಣಪ್ಪ, ನೀನು ಎಷ್ಟು ಕೇಳಿದ್ರು ಅಷ್ಟೇ. ನೀನು ಎಲ್ಲ ಮುಳುಗೋಗಿ ತಿಯೋಲೋಗಿ ಹಾಳಾಗೋಗೈತೆ. ಇಷ್ಟಾರ ಮನೆ ಕಟ್ಬಿಟ್ಟು ಊರಿಗೆ ಕಣ್ಣು ಕುಕ್ಕಂಗೆ ಮನೆ ಕಟ್ಬಿಟ್ಟು ಹೀಗೆಲ್ಲ ನಮ್ಮನ್ನೇ ಕುಗ್ತಾವ್ರ ಕಣ್ಲಾ. ನೀನು ಎಂಡ್ರು ಮಾಡ್ರ ಕೆಲಸ ಒಂದ ಎರಡ ಇದು ಹಾಳು ಬಿದ್ದೋಗ. ಅವಳು ಎಲ್ಲೋದ್ಲಮ್ಮ? ಅವಳು ಕಿತ್ತೋದಳು ಎಲ್ಲೋದ್ಲಮ್ಮ? ಅವಳು ಎಲ್ಲ ಹಾಳಾಗೋದ್ಲು, ಯಾರು ಗೊತ್ತು? ಎಲ್ಲ ಹಾಳು ಬಿದ್ದೋದ್ಲು. ನನಗಂತೂ ಗೊತ್ತಿಲ್ಲ. ಹಾಳಾಗೋಗ್ಲಿ ಬಿಡು. ಅವ್ರ ಅಮ್ಮನೂ ಅವಳು ದಿನ ಊರು ತುಂಬ ಸುತ್ತಾಡೋದೇನೆಯ ಕೆಲಸ. ಅದೆಲ್ಲಿ ಸಾಯ್ತಾವಳೋ ಏನೋ. ನನಗೆ ಕೂಳಿಲ್ಲ, ನೀರಿಲ್ಲ. 2 ದಿನದಿಂದ ಇದೇ ಮಂತ ಗೊತ್ಕೊಂಡು ಕೂತು ಕಣ್ಣಾಗಿರೋ ನೀರೆಲ್ಲ ಹಿಂಗೋಗ್ಬಿಟ್ಟವು ಕಣ್ಲ, ಹಿಂಗೋಗ್ಬಿಟ್ಟವೆ. ಎಲ್ಲ ಲೋಫರು ಮಾಡ್ತೀನಿರು. ಊರಾಗ ಎಲ್ಲಿದ್ರು ಬಿಡಕ್ಕಿಲ್ಲ. ಮೊದ್ಲ ಬಡ್ಡಿ ಮಂತಕ್ಕೆ ಹೋಗ್ಬಿಟ್ಟು ಏನಾಯ್ತು ಅಂತ ಕೇಳ್ಬಿಟ್ಟು ಆಮೇಕಿಂದ ಸರಿಯಾಗಿ ಮಾಡ್ತೀನಿ. ನೋಡ್ತಾ ಇರು ಕಿತ್ತೋದೋರೆ. ಏನು ನಮ್ಮ ಹೊಲ ನನ್ನ ಹೆಸರಾಗಿರೋ ಹೊಲನದು ಹೆಂಗೆ ಮಾರಕ್ಕೆ ಸಾಧ್ಯ? ನಾನು ಯಾವಾಗ ಸೈನ್ ಹಾಕಿವ್ನಿ? ನಾನು ಸೈನ್ ಹಾಕಿರೋ ನೆನಪಿಗೆ ಹೋಗ್ತೀನೇ ಇಲ್ವಲ್ಲಮ್ಮ. ಅದು ಹೆಂಗೆ ಮಾರ್ತಾವಳೆ ಅಂತ ಹೇಳ್ಬಿಟ್ಟು ಸಿಗೋದು ತ್ವಾರಣ ಕೊಟ್ಬಿಡ್ತೀನಿ ಇದೇ ಮನೆಗೆ. ನೀಯ ಅಲ್ಲ ಕಣಮ್ಮ, ನೀನು ಅವಳು ನಂಬಿ ಹಾಳಾಗೋದಲ್ಲ. ಒಂದು ಮಾತು ಹೇಳೋಕ್ಕಾಯ್ತಿಲ್ಲ ನನಗೆ. ಮುಚ್ಚಲ ತಿರ್ಬೋಕಿ ನನ್ನ ಮಗನೇ. ಏನ್ಲ ಹೇಳಿ ನಿನಗೆ ತಿರ್ಬೋಕಿ ನಿನಗೆ? ಅದೇನೋ ದ್ವಾರದಾಗ ಬಿಸ್ನೆಸ್ ಮಾಡ್ತೀನಿ, ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಕ್ದಾಗ್ಲಾಕೊಂಡು ನೆಟ್ಟು ಬತ್ತಿಯ ವಾರ ಬಿಟ್ಕೊಂಡು. ನನ್ನ ಮಗನೇ ಏನು ಹೇಳಿ ನಿನಗೆ? ನಿನ್ನ ಮಕ್ಕ ಮುಚ್ಚ ಹೋಗು, ಹಾಳಾಗೋಗು. ನನ್ನ ಚಿಕ್ಕ ಮಗನ ಜೊತೆ ನೆನೆಯ ಇರ್ಬೇಕಿತ್ತು ನಾನು. ಹೋಗಿ ನಿಮ್ಮ ಜೊತೆ ಬಂದ್ಬಿಟ್ಟು ಆಗ ಕೂರಿಸ್ಬಿಟ್ಟಿದ್ರಲ್ಲ ಬೀದಿನಾಗೆ, ಕೂರಿಸ್ಬಿಟ್ಟಿದ್ರಲ್ಲ ಬಿಡು. ಈಗೆಲ್ಲ ನಾನು ಬಂದಿದ್ದೀನಲ್ಲ, ಎಲ್ಲ ನೋಡ್ಕೊಂಬಿಟ್ಟು ಎಲ್ಲ ಸೊರು ಮಾಡಿ ನಾನು ಹೋಗೋದು. ಒಸಿ ಸುಮ್ಕಿರು, ನಾನು ಸೊರು ಮಾಡ್ಬಿಟ್ಟು ಹೋಯ್ತೀನಿ. ಇರು, ಒಂದು ನಿಮಿಷ ಕುಂತ್ಕೊಂಡಿರು. ಹೋಗ್ಬಿಟ್ಟು ಆ ಬಡ್ಡಿ ಮಂತಕ್ಕೆ ಹೋಗ್ಬಿಟ್ಟು ವಿಚಾರಿಸ್ಕೊಂಬಿಟ್ಟು ಬರ್ತೀನಿ. ಇದೊಳ್ಳೆ ಗ್ರಾಚಾರಕ್ಕೆ ಬಂತಲ್ಲಪ್ಪ. 2 ಎಕರೆ ಹೊಲನೂ ಮನೆ ಬಿಟ್ಕೊಟ್ಬಿಟ್ಟು ಮಮ್ತಿಗೆ ಹೆಂಗೋ ನಾನು ಹೆಂಡತಿ ಜೊತೆ ಸೆಟ್ಲಾಗನೆ, ಎಣ್ಣೆ ಹೆಂಡತಿ ಜೊತೆ ಅಂತ ಅನ್ಕೊಂಡ್ರೆ ಎಲ್ಲ ಉಲ್ಟಾ ಹೊಡಿತಾಯ್ತಲ್ಲಪ್ಪ. ಈಗ ಏನಪ್ಪ ಮಾಡಲಿ ನಾನು? ನನ್ನ ತಲೆ ಮೇಲೆ ನಾನೇ ಹೇಳ್ಕೊಂತ ಇದ್ದೀನಿ. ಚಪ್ಪಡಿ ಕಲ್ಲ ಮಗ. ಅದು 2 ದಿನದಿಂದ ಊಟ ಮಾಡಿಲ್ಲ ಕಣ್ಮಗ. ಬರ್ಬೇಕಾರೆ ಹೇಳಮ್ಮ ಏನು ತಕ ಬರಲಿ? ಉಪ್ಪಿಟ್ಟು ಏನಂತಾರಲ್ಲ, ಬ್ಯಾಡ ಕಣ್ಲ. ಆ ಕಾಂಕ್ರೀಟ್ ಹೋಗ್ಲಿ ಬಿಡು. ಇಡ್ಲಿ ಕಟ್ಟಿಸ್ಕೋತೀನಿ ಕುಂತ್ಕ. ಬ್ಯಾಡ ಕಣ್ಲ, ಇಡ್ಲಿ ಎಲ್ಲ ಹೊಟ್ಟೆ ಕಿಳಿಯಕ್ಕಿಲ್ಲ. ಇನ್ನೇನು ತರಲಮ್ಮ? ಅದು ನಾಟಿ ಕೋಳಿ ಸಾರು. ಅದೇ ರಾಮಣ್ಣ ಹೋಟ್ಲು, ರಾಮಣ್ಣ ಅವ್ರ ಹೋಟ್ಲಾಗೆ ಸಂದಾಕ್ ಮಾಡ್ತಾರಂತೆ. ಗೌಡ್ರು ಹೋಟ್ಲಾಗೆ. ಯಾವ ಇವೆಲ್ಲ